ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ನಟಿಸಿದ ಬಾಬಾ ಅನ್ನೋ ತಮಿಳ್ ಮೂವಿನ ನೋಡಿದವರಿಗೆ ಅದರಲ್ಲಿ ತೋರಿಸಿರುವ ಮಹಾವತಾರ್ ಬಾಬಾಜಿ ಬಗ್ಗೆ ಗೊತ್ತೇ ಇರುತ್ತೆ. ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಹುಟ್ಟಿ ಅಸಾಧಾರಣ ಶಕ್ತಿಗಳನ್ನು ಸಾಧಿಸಿ ಪರಿಪೂರ್ಣ ಮಾನವನಾಗಿ ಬದಲಾದ ಈ ಸಿದ್ಧಯೋಗಿ ಇಡೀ ಪ್ರಪಂಚಕ್ಕೆ ಒಂದು ಮಿಸ್ಟರಿಯಾಗಿ ಬದಲಾದ್ರು. ಹಿಮಾಲಯದಲ್ಲಿ ಸುಮಾರು 2000 ವರ್ಷಗಳಿಂದ ಜೀವಿಸ್ತಾ ಇವಾಗ್ಲೂ 20-25 ವರ್ಷದ ಯುವಕನ ರೀತಿ ಕಾಣಿಸ್ತಿರೋ ಆ ವ್ಯಕ್ತಿ ಯಾರು ಹಾಗೂ ಎಲ್ಲಿ ಹುಟ್ಟಿದ್ರು? ನಿಜವಾಗ್ಲೂ ಅವರು ಮನುಷ್ಯನೇನಾ ಅಥವಾ ದೇವರ ಅಂಶನಾ? ಅದು ಇವಾಗ್ಲೂ ತುಂಬ ಜನಕ್ಕೆ ಸಂದೇಹವಾಗಿನೇ ಉಳಿದಿದೆ. ಸೊ ಸ್ನೇಹಿತರೆ, ಇಂಟ್ರೆಸ್ಟಿಂಗ್ ಆಗಿ ಇನ್ಸ್ಪಿರೇಷನಲ್ ಆಗಿ ಇರುವ ಮಹಾವತಾರ್ ಬಾಬಾಜಿ ಸ್ಟೋರಿ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲು, ಹೂ ಈಸ್ ಮಹಾವತಾರ್ ಬಾಬಾಜಿ? ಬಾಬಾಜಿಯ ನಿಜವಾದ ಹೆಸರಾಗ್ಲಿ, ಅವರು ಜನ್ಮಿಸಿದ ಬಗ್ಗೆ ಆಗ್ಲಿ, ಅವರ ಊರು ಆಗ್ಲಿ, ನಿಜವಾಗ್ಲೂ ಅವರು ಯಾರು ಅಂತ ಇಲ್ಲಿವರೆಗೂ ಖಚಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವರನ್ನ ಭೇಟಿ ಮಾಡಿದವರೆಲ್ಲ ಕರೆಯೋ ಹೆಸರು ಮಾತ್ರ ಬಾಬಾಜಿ ಅಂತ. ಒಂದಾನೊಂದು ಸಮಯದಲ್ಲಿ ಅವರನ್ನ ಭೇಟಿ ಮಾಡಿದ ಲಾಹಿರಿ ಮಹಾಶಯ ಅನ್ನೋರಿಗೆ ಮಾತ್ರ ಬಾಬಾಜಿಯವರು ತಮ್ಮ ಬಗ್ಗೆ ಕೆಲವು ವಿವರಗಳನ್ನ ಹೇಳಿದ ಹಾಗೆ ಕೆಲವು ಆಧಾರಗಳು ಇದಾವೆ. ಈ ವಿವರಗಳೆಲ್ಲ ಪರಮಹಂಸ ಯೋಗಾನಂದ ಅವರು ಬರೆದ ಆಟೋಬಯೋಗ್ರಫಿ ಆಫ್ ಯೋಗಿ, ಯೋಗಿಯ ಆತ್ಮಕಥೆ ಅನ್ನೋ ಪುಸ್ತಕದಿಂದ ಪ್ರಜೆಗಳ ದೃಷ್ಟಿಗೆ ಬಂದಿದೆ. ಈ ಆಟೋಬಯೋಗ್ರಫಿ ಆಫ್ ಯೋಗಿ ಅನ್ನೋ ಪುಸ್ತಕ ಪ್ರಪಂಚದಲ್ಲೇ ಸ್ಪಿರಿಚುಯಾಲಿಟಿಗೆ ಸಂಬಂಧಿಸಿ ಬರೆದ ಉನ್ನತವಾದ ಗ್ರಂಥಗಳಲ್ಲಿ ಒಂದಾಗಿ ಹೆಸರನ್ನ ಪಡೆದುಕೊಂಡಿದೆ. ಸ್ಟೀವ್ ಜಾಬ್ಸ್ ಇಂದ ಹಿಡಿದು ವಿರಾಟ್ ಕೊಹ್ಲಿ, ರಜನಿಕಾಂತ್ ವರೆಗೂ ಎಷ್ಟೋ ಜನರ ಜೀವನದಲ್ಲಿ ಈ ಪುಸ್ತಕ ಪ್ರಭಾವ ಬೀರಿದೆ. ಸೊ ಸ್ನೇಹಿತರೆ, ನೀವು ಮಾತ್ರ ಜೀವನದಲ್ಲಿ ಒಂದೇ ಒಂದು ಸಾರಿ ಆದರೂ ಈ ಪುಸ್ತಕವನ್ನ ಓದೋಕೆ ಟ್ರೈ ಮಾಡಿ. ಇದು 658 ಪುಟಗಳ ಮೇಲೇನೆ ಇದೆ. ಒಂದು ವೇಳೆ ಟೈಮ್ ಇಲ್ಲ, ಕಷ್ಟ ಅಂತ ಅನ್ಕೊಂಡ್ರೆ ಕೆಲವು ಪ್ಲಾಟ್ಫಾರ್ಮ್ಗಳಲ್ಲಿ ಆಡಿಯೋ ಬುಕ್ ಅವೈಲೇಬಲ್ ಇರುತ್ತೆ, ಅದನ್ನ ಕೂಡ ನೀವು ಕೇಳಬಹುದು. ಬರ್ತ್ ಆಫ್ ಮಹಾವತಾರ್ ಬಾಬಾಜಿ, ಇದರಲ್ಲಿ 2 ತರ ವಾದಗಳು ಇದಾವೆ. ಕೆಲವು ಜನ ಏನೋ ಕ್ರಿಸ್ತಪೂರ್ವ 203ನೇ ವರ್ಷ ಅಂದ್ರೆ, ಇನ್ನೂ ಕೆಲವು ಜನ 500ನೇ ವರ್ಷದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ತಮಿಳುನಾಡು ರಾಷ್ಟ್ರದಲ್ಲಿ ಕಡಲೂರು ಜಿಲ್ಲೆ ಕಾವೇರಿ ನದಿ ತೀರದಲ್ಲಿ ಪರಂಗಿಪತ್ತೆ ಅನ್ನೋ ಗ್ರಾಮದಲ್ಲಿ ಬಾಬಾಜಿಯವರು ಜನಿಸಿದ್ರು. ಬಾಬಾಜಿಯವರ ನಿಜವಾದ ಹೆಸರು ನಾಗರಾಜು. ಇವರು ನಂಬೂದರಿ ಬ್ರಾಹ್ಮಣ ವಂಶಕ್ಕೆ ಸೇರಿದ ಶಿವಭಕ್ತರಾದ ವೇದಾಂತ ಅಯ್ಯರ್ ಹಾಗೂ ಜ್ಞಾನಾಂಬ ದಂಪತಿಗೆ ಜನಿಸಿದ್ದಾರೆ. ತಂದೆ ವೇದಾಂತ ಅಯ್ಯರ್ ಆ ಗ್ರಾಮದಲ್ಲಿ ಇರೋ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪೂಜಾರಿಯಾಗಿ ಇದ್ರು. ಈ ಪರಂಗಿಪತ್ತೆ ಗ್ರಾಮ ಚಿದಂಬರ ಕ್ಷೇತ್ರಕ್ಕೆ 17 ಕಿಲೋಮೀಟರ್ ದೂರ ಇದೆ. ಮಹಾವತಾರ್ ಬಾಬಾಜಿಯ ಬಾಲ್ಯ, ಬಾಬಾಜಿಯವರು ಹತ್ತಿರದಲ್ಲೇ ಇರುವ ಗುರುಕುಲಕ್ಕೆ ಹೋಗ್ತಿದ್ರು. ಅಲ್ಲಿಯ ಅರ್ಚಕರು ಸುಬ್ರಹ್ಮಣ್ಯ ಸ್ವಾಮಿಯ ಕೀರ್ತನೆಗಳನ್ನ ಹಾಡೋದನ್ನ ಕೇಳಿ ಕೇಳಿ ಬಾಬಾಜಿಯವರಿಗೂ ಕೂಡ ಅವರ ಮನಸ್ಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ ವಿಪರೀತವಾದ ಭಕ್ತಿಭಾವ ಹುಟ್ಟಿತು. ಅದಕ್ಕೆ ತಂದೆಯ ಜೊತೆ ಸೇರಿ ಚಿದಂಬರಂ ನಡೆಯೋ ಎಲ್ಲಾ ಪುಣ್ಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಸರ್ಪ್ರೈಸಿಂಗ್ ಫ್ಯಾಕ್ಟ್ಸ್ ಅಬೌಟ್ ಮಹಾವತಾರ್ ಬಾಬಾಜಿ. ಬಾಬಾಜಿ ಜೀವನದಲ್ಲಿ ನಡೆದ ಈ 2 ಮುಖ್ಯವಾದ ಘಟನೆಗಳು ಅವರು ಮಹಾವತಾರ್ ಬಾಬಾಜಿಯಾಗಿ ಬದಲಾಗೋಕೆ ಕಾರಣವಾಯಿತು. ಅವೇನಂದ್ರೆ, ಮೊದಲು ಪನಿಷ್ಮೆಂಟ್ ಆಫ್ ಬಾಬಾಜಿ. ಬಾಬಾಜಿಯವರಿಗೆ 4 ವರ್ಷ ಇರುವಾಗ ಅವರ ತಾಯಿ ಜ್ಞಾನಾಂಬ ಒಂದು ಪನಿಷ್ಮೆಂಟ್ನ ಕೊಟ್ರು. ಅದೇನಂದ್ರೆ, ಮುಂದೆ ನಡೆಯೋ ಒಂದು ಉತ್ಸವಕ್ಕೆ ಅವರು ಒಂದು ಹಲಸಿನ ಹಣ್ಣನ್ನ ತರ್ತಾಳೆ. ಅದನ್ನ ಮನೆಯಲ್ಲಿ ತೆಗೆದಿಟ್ಟು ಕೆಲಸದ ಮೇಲೆ ಆಚೆ ಹೋಗ್ತಾಳೆ. ಆದ್ರೆ ಅದು ಗೊತ್ತಿಲ್ಲದ ಬಾಬಾಜಿ ಹಸಿವಿಗೆ ತಡೆಯೋಕೆ ಆಗದೆ ಆ ಹಣ್ಣನ್ನ ತಿಂದ್ಬಿಡ್ತಾರೆ. ಹೊರಗಿನಿಂದ ಬಂದ ತನ್ನ ತಾಯಿ ನಡೆದ ವಿಷಯವನ್ನ ತಿಳಿದುಕೊಂಡು ಕೋಪದಿಂದ ಬಾಬಾಜಿಯ ಬಾಯಿ ಹಾಗೂ ಮೂಗು ಕವರ್ ಆಗೋ ಹಾಗೆ ಒಂದು ಬಟ್ಟೆಯಿಂದ ಬಿಗಿಯಾಗಿ ಕಟ್ಟಿ ಕತ್ತಲೆಯ ಕೋಣೆಯಲ್ಲಿ ಬಂಧಿಸ್ತಾಳೆ. ಹೀಗೆ ಮಾಡೋದ್ರಿಂದ ಅವರಿಗೆ ಉಸಿರಾಡೋದು ಕಷ್ಟ ಆಗುತ್ತೆ. ಆವಾಗಲೇ ಶಿವಾನುಗ್ರಹದಿಂದ ಬಾಬಾಜಿಯವರಿಗೆ ತುಂಬಾ ಸಮಯಗಳ ಕಾಲ ಉಸಿರನ್ನ ಹಿಡಿದಿಟ್ಟುಕೊಳ್ಳುವ ಕುಂಭಕ ಸಿದ್ಧಿ ಲಭಿಸುತ್ತೆ. ಸ್ವಲ್ಪ ಸಮಯದ ನಂತರ ಮಗುಗೆ ಉಸಿರಾಡೋದು ಕಷ್ಟ ಆಗುತ್ತೆ ಅಂತ ಭಾವಿಸಿದ ತನ್ನ ತಾಯಿ ಅವರ ಬಾಯಿಗೆ ಕಟ್ಟಿದ ಬಟ್ಟೆಯನ್ನ ಬಿಸ್ತಾಳೆ. ಆ ಕ್ಷಣದಲ್ಲಿ ಬಾಬಾಜಿಯವರಿಗೆ ತನ್ನ ತಾಯಿಯ ಮೇಲೆ ಯಾವ ರೀತಿಯ ಕೋಪ ಬರಲಿಲ್ಲ. ಆದ್ರೆ ಈ ಪ್ರಪಂಚದಲ್ಲಿ ಪ್ರೇಮಕ್ಕೆ ಮೂಲ ತಾಯಿ ಅಂತ ತಿಳಿದುಕೊಳ್ತಾರೆ. ಆವಾಗಿನಿಂದ ಬಂಧನಗಳಿಗೆ ಅತೀತವಾಗಿರೋದು ಪ್ರೇಮ ಅಂತ ಗುರುತಿಸಿ ಚಿನ್ಮಯತ್ವದ ಕಡೆಗೆ ಹೆಜ್ಜೆ ಹಾಕ್ತಾರೆ. ಕಿಡ್ನಾಪಿಂಗ್ ಆಫ್ ಮಹಾವತಾರ್ ಬಾಬಾಜಿ. ಬಾಬಾಜಿಗೆ 5 ವರ್ಷ ಇರಬೇಕಾದ್ರೆ ಅವರ ಗ್ರಾಮದಲ್ಲಿ ಇರುವ ಶಿವಾಲಯದಲ್ಲಿ ಜಾತ್ರೆ ನಡೀತಿರುತ್ತೆ. ಸೊ ಆ ಸುತ್ತಮುತ್ತಲು ಇರುವ ಗ್ರಾಮಗಳಿಂದ ಎಷ್ಟೋ ಜನ ಆ ಜಾತ್ರೆಗೆ ಬರ್ತಾರೆ. ಅವರ ಜೊತೆ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡೋ ಒಂದು ಗುಂಪು ಕೂಡ ಬರುತ್ತೆ.
ಅವರು ಬಾಬಾಜಿನ ಕಿಡ್ನಾಪ್ ಮಾಡಿ ಕಲ್ಕತ್ತಾಗೆ ಕರ್ಕೊಂಡು ಹೋಗ್ತಾರೆ. ಬಾಬಾಜಿಯವರನ್ನು ಅಲ್ಲಿ ಒಬ್ಬ ಧನಿಕ ಬ್ರಾಹ್ಮಣಿಗೆ ಮಾರಿ ಬಿಡ್ತಾರೆ. ಆದ್ರೆ ಇಲ್ಲಿ ಧನಿಕ ಬ್ರಾಹ್ಮಣ ತುಂಬಾ ಒಳ್ಳೆಯವನು. ದಿನನಿತ್ಯವೂ ದೈವ ನಾಮಸ್ಮರಣೆ, ಭಜನೆ, ಕೀರ್ತನೆಗಳನ್ನ ಮಾಡ್ತಿದ್ದ. ಕ್ರಮವಾಗಿ ಇವನ್ನೆಲ್ಲ ಬಾಬಾಜಿಯವರು ಕಲಿತಾ ಬಂದ್ರು. ಹೀಗೆ ಕೆಲವು ವರ್ಷಗಳೇ ಉರುಳಿ ಬಿಡ್ತವೆ. ನಂತರ ಆ ಯಜಮಾನ ಬಾಬಾಜಿನ ನಿನಗೆ ಇಷ್ಟ ಬಂದಲ್ಲಿ ಹೋಗಿ ನಿನಗೆ ಇಷ್ಟ ಬಂದಂತೆ ಬದುಕು ಅಂತ ಕಳಿಸ್ತಾನೆ. ನಂತರ ಮಹಾ ಅವತಾರ್ ಬಾಬಾಜಿ ಸತ್ಯಕ್ಕಾಗಿ ಮಾಡಿದ ಅನ್ವೇಷಣೆ. ಕಲ್ಕತ್ತಾದಿಂದ ಹೊರಗೆ ಬಂದ ಬಾಬಾಜಿ ಒಂದು ಸನ್ಯಾಸಿ ವೃಂದದ ಜೊತೆ ಸೇರಿ ಉತ್ತರ ದಕ್ಷಿಣ ಭಾರತ ದೇಶದ ಯಾತ್ರೆಯನ್ನ ಮಾಡ್ತಾರೆ. ಸ್ವಲ್ಪ ಕಾಲದವರೆಗೆ ರಾಮಾಯಣ ಮಹಾಭಾರತದ ಇತಿಹಾಸವನ್ನ ತುಂಬಾ ಆಳವಾಗಿ ಅಧ್ಯಯನ ಮಾಡ್ತಾರೆ. ವೇದಗಳನ್ನ, ಉಪನಿಷತ್ತನ್ನ ಕಲ್ತ್ಕೊಂಡು ಅದರಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಿದ ಕೆಲವು ಜ್ಞಾನಿಗಳ ಹತ್ತಿರ ತಮ್ಮ ಜೀವನವನ್ನ ಕಳೀತಾರೆ. ನಂತರ ಬಾಬಾಜಿ ತಮ್ಮ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ತಾರೆ, ಮಾತುಗಳು ಮಾರ್ಗವನ್ನ ಮಾತ್ರ ನಿರ್ದೇಶಿಸ್ತವೆ. ವಾಸ್ತವತೆ ಏನು ಅಂತ ತಿಳ್ಕೋಬೇಕು ಅಂದ್ರೆ ಅದಕ್ಕೆ ಅತೀತವಾದ ಮಾರ್ಗದಲ್ಲಿ ನಾವೇ ಹೋಗ್ಬೇಕು ಅಂತ. ಅದಕ್ಕೆ ಸತ್ಯದ ಅನ್ವೇಷಣೆಗೆ ಆ ದಶೆಯಲ್ಲಿ ತಮ್ಮ ಪ್ರಯಾಣವನ್ನ ಶುರು ಮಾಡ್ತಾರೆ. ಈ ಕ್ರಮದಲ್ಲಿ ಕೆಲವು ಜನ ಯೋಗಿಗಳನ್ನ ಭೇಟಿಯಾಗ್ತಾರೆ. ಭೋಗಾನಾಥನ ದರ್ಶನ. ಬಾಬಾಜಿ 11 ವರ್ಷದ ವಯಸ್ಸಿನಲ್ಲಿ ಕಾಶಿಯಿಂದ ಕೆಲವು ಸಾಧುಗಳ ಜೊತೆ ಸೇರಿ ಕಾಲ್ನಡಿಗೆಯಿಂದ ಭಾರತ ದೇಶದ ದಕ್ಷಿಣ ತೀರದಲ್ಲಿ ಶ್ರೀಲಂಕಾ ದ್ವೀಪದ ಹತ್ತಿರವಿರುವ ಧನಿಷ್ಕೋಡಿ ಅನ್ನೋ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿಂದ ಶ್ರೀಲಂಕಾಗೆ ಹಡಗಿನಲ್ಲಿ ಹೋಗಿ ಆ ದ್ವೀಪಕ್ಕೆ ಉತ್ತರದಲ್ಲಿ ಇರುವ ಪವಿತ್ರ ನಗರವಾದ ಕತರ್ಗಮಕ್ಕೆ ಕಾಲ್ನಡಿಗೆಯಿಂದ ಹೊರಡ್ತಾರೆ. ಆ ದಿನಗಳಲ್ಲಿ ಇದು ತುಂಬಾ ಕಷ್ಟವಾದ ಪ್ರಯಾಣ ಹಾಗೂ ಪವಿತ್ರ ಕ್ಷೇತ್ರಗಳಿಗೆ ಯೋಗಿಗಳು ಮಾತ್ರವೇ ತಮ್ಮ ಮಾರ್ಗವನ್ನ ಕಂಡು ಹಿಡಿಯೋಕೆ ಆಗೋದು. ಆದ್ರೆ ಬಾಬಾಜಿಗೆ ಯಾವ ರೀತಿಯ ತೊಂದರೆಗಳು ಆಗಲಿಲ್ಲ. ಪೂರ್ವ ಜನ್ಮದಲ್ಲಿ ತಾನು ಅವತರಿಸಿದ ಪ್ರದೇಶ ಅದು ಆಗಿದ್ರಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಅವರು ಭಾವಿಸಿದ್ರು. ಕತರ್ಗಮ ಮಹಾಸಿದ್ಧರೆಲ್ಲ ದರ್ಶನ ಪಡೆದ ಒಂದು ದಿವ್ಯವಾದ ಕ್ಷೇತ್ರ. ಇದನ್ನ ದಕ್ಷಿಣ ಕೈಲಾಸ ಅಂತ ಕೂಡ ಕರೀತಾರೆ. ಕೈಲಾಸ ಹಿಮಾಲಯದಲ್ಲಿ ಶಿವನ ವಾಸಸ್ಥಾನ. ವಿಚಿತ್ರ ಏನಂದ್ರೆ ಎರಡೂ ಪ್ರದೇಶದಲ್ಲಿ 80.10 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಆ ರೀತಿಯ ವಾತಾವರಣದಲ್ಲಿ ಪ್ರಯಾಣಿಸ್ತಾ ಕುಂಡಲಿನಿ ಯೋಗವನ್ನ ಅಭ್ಯಾಸ ಮಾಡಬೇಕು ಅಂತ ಅಂದುಕೊಳ್ಳೋ ಪ್ರತಿಯೊಬ್ಬರು ಈ ಕತರ್ಗಮ ಮಾರ್ಗದಿಂದನೇ ಪ್ರಯಾಣಿಸಬೇಕಾಗುತ್ತೆ. ಕತರ್ಗಮದಲ್ಲಿ ಭೋಗಾನಾಥ ಅಂತ ಒಬ್ಬ ಸಿದ್ಧಯೋಗಿ ಇರ್ತಿದ್ರು. ಈ ಸುಬ್ರಹ್ಮಣ್ಯ ಕ್ಷೇತ್ರವನ್ನ ಸ್ಥಾಪಿಸಿದ್ದು ಕೂಡ ಇವರೇ. ಭೋಗಾನಾಥರ ದರ್ಶನದಿಂದ ಬಾಬಾಜಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವೂ ಕೂಡ ಅನುಗ್ರಹ ಆಯಿತು. ತದನಂತರ ಬಾಬಾಜಿ ಭೋಗಾನಾಥರಿಗೆ ಶಿಷ್ಯನಾಗಿ ಬದಲಾಗ್ತಾನೆ. ಅವರು ಬಾಬಾಜಿಗೆ ಸುಬ್ರಹ್ಮಣ್ಯ ಮಂತ್ರ ಹಾಗೂ ಕೆಲವು ಪ್ರತ್ಯೇಕವಾದ ಧ್ಯಾನ ಸಾಧನೆಗಳನ್ನು ಉಪದೇಶಿಸ್ತಾರೆ. ಅದರ ಪ್ರಭಾವದಿಂದ ಬಾಬಾಜಿ ಒಂದು ಆಲದ ಮರದ ಕೆಳಗೆ ಕೂತ್ಕೊಂಡು 6 ತಿಂಗಳುಗಳ ಕಾಲ ತೀವ್ರವಾದ ಧ್ಯಾನವನ್ನ ಮಾಡ್ತಾರೆ. ಹೀಗೆ ಬಾಬಾಜಿಯ ಸಾಧನೆಗಳು ಪರಿಪಕ್ವತೆ ಆದ ಹಾಗೆಲ್ಲ ತಾನು ಓದಿದಂತಹ ಅನೇಕ ಗ್ರಂಥಗಳಲ್ಲಿ ಇರುವ ಸತ್ಯಗಳು ವಾಸ್ತವ ಸತ್ಯವಾಗಿ ಅನುಭವಕ್ಕೆ ಬರ್ತವೆ. ಕೆಲವು ಕಾಲದಲ್ಲಿ ಬಾಬಾಜಿ ತನ್ನ ಭೌತಿಕ ಶರೀರದಿಂದ ಹಿಡಿದು ಈ ವಿಶ್ವವೇ ಒಂದು ಪರಿಧಿ ಇಲ್ಲದಿರೋ ಶರೀರ ಅಂತ ಗ್ರಹಿಸ್ತಾರೆ. ಸಾಧನೆ ಪರಿಪಕ್ವತೆ ಆದ ಮೇಲೆ ಬಾಬಾಜಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಆಗುತ್ತೆ. ಆವಾಗ ಸುಬ್ರಹ್ಮಣ್ಯ ಸ್ವಾಮಿ ಮಹಾ ಅವತಾರ್ ಬಾಬಾಜಿಗೆ ಮೃತ್ಯುಂಜಯತ್ವವನ್ನ ವರವಾಗಿ ಪ್ರಸಾದಿಸ್ತಾನೆ. ಆವಾಗಿನಿಂದ ಬಾಬಾಜಿಗೆ ನಿತ್ಯ ಯೌವನವಾಗಿ ಇರುವ ಸಿದ್ಧಿ ಲಭಿಸುತ್ತೆ. ನಂತರ ಗುರುಗಳ ಹತ್ತಿರ ಹೋಗ್ಬೇಕು ಅಂತ ಅನಿಸಿ ಭೋಗಾನಾಥರನ್ನ ಸ್ಮರಿಸ್ತಾರೆ. ಆವಾಗ ಭೋಗಾನಾಥರು ಪ್ರತ್ಯಕ್ಷವಾಗಿ ಇವಾಗ ನಾನು ಏನು ಮಾಡಲಿ ಅಂತ ಬಾಬಾಜಿ ತಮ್ಮ ಗುರುಗಳಿಗೆ ಕೇಳ್ತಾರೆ. ಆವಾಗ ತಕ್ಷಣ ಅವರು ನಿನಗೆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಸಿಕ್ಕಿದೆ, ಆದ್ರೆ ನಿನಗೆ ಇದು ಸರಿ ಹೋಗಲ್ಲ. ನೀನು ಇನ್ನೂ ಸಿದ್ಧ ಸ್ಥಿತಿಯನ್ನ ಸಾಧಿಸಬೇಕು. ಜನ್ಮ ಜನ್ಮಾಂತರ ಸಂಸ್ಕಾರವನ್ನ ಹೊಂದಿರುವ ವ್ಯಕ್ತಿ ನೀನು. ಯಾಕಂದ್ರೆ ನಿನ್ನ ಗತ ಜನ್ಮದ ಚರಿತ್ರೆಯೆಲ್ಲ ನನಗೆ ಗೊತ್ತು. ಕೆಲವು ಕಾರಣಗಳಿಂದ ನಿನಗೆ ಮಾನವ ಜನ್ಮ ಸಿಕ್ಕಿದೆ. ಅದಕ್ಕೆ ನೀನು ಕುರ್ತಾಲಕ್ಕೆ ಹೋಗು. ಅಲ್ಲಿ ಅಗಸ್ತ್ಯ ಮುನಿಗಳ ಬಗ್ಗೆ ಧ್ಯಾನ ಮಾಡು. ಅವರ ದರ್ಶನ ಆಗೋವರೆಗೂ ತಪಸ್ಸು ಮಾಡು. ಅವರು ನಿನಗೆ ಸಿದ್ಧತ್ವ ಕೊಡೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಬಾಬಾಜಿಗೆ ಹೇಳ್ತಾರೆ.